ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಬಹಳ ದಿನಗಳ ನಂತರ ಆ ಜಗನ್ಮಾತೆಯ ಕುರಿತು ಮಾತಾಡೋದಕ್ಕೆ ಆ ತಾಯಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾಳೆ ಅನಿಸುತ್ತೆ. ಮನುಷ್ಯನಾಗಿ ಹುಟ್ಟೋದಕ್ಕೆ ಎಷ್ಟೋ ಜನ್ಮಗಳ ಪುಣ್ಯದ ಇದ್ದರೆ ಮಾತ್ರ ನಾವು ಮನುಷ್ಯನಾಗಿ ಹುಟ್ಟುತ್ತೇವೆ. ಆ ಮನುಷ್ಯ ಏನೇನೆಲ್ಲ ಮಾಡಬಹುದು ಅನ್ನೋದಕ್ಕಿಂತ ಆ ಜಗನ್ಮಾತೆ ಆ ಮನುಷ್ಯ ಯೋನಿಯಲ್ಲಿ ಹುಟ್ಟಿಸ್ಬೇಕಾದ್ರೇ ನಿರ್ಧಾರ ಮಾಡಿರ್ತಾಳೆ ಯಾರ್ಯಾರಿಂದ ಯಾವ್ಯಾವ ಕೆಲಸಗಳನ್ನು ಮಾಡಿಸ್ಬೇಕು ಅನ್ನೋದು. ನಾವೇನು ಮಾಡ್ತಾ ಇದ್ದೀವಿ, ನಮ್ಮದೇ ಕೆಲಸಗಳಲ್ಲಿ ನಮ್ಮದೇ ಆಲೋಚನೆಗಳಲ್ಲಿ ಮಗ್ನರಾಗಿ ಯಾಕೆ ಬಂದಿದ್ದೀವಿ ಅನ್ನೋದನ್ನೇ ಮರೆತು ಹೋಗ್ತೇವೆ. ಕಷ್ಟಗಳು ಬರ್ತಾ ಇದೆ, ನಾವು ಅಂದುಕೊಂಡ ಕೆಲಸಗಳಾಗ್ತಾ ಇಲ್ಲ, ದೇವರನ್ನು ಬೈಕೊಳ್ತಾ ನಾನಿಷ್ಟು ಪೂಜೆ ಮಾಡ್ತಾ ಇದ್ದೀನಿ, ಉಪಾಸನೆ ಮಾಡ್ತಾ ಇದ್ದೀನಿ, ಮಂತ್ರಜಪ ಮಾಡ್ತಾ ಇದ್ದೀನಿ, ಆದರೂ ನನ್ನ ಕಷ್ಟಗಳು ಕಳೀತಾ ಇಲ್ವಲ್ಲ ಅನ್ನೋದನ್ನು ನಾವು ಪ್ರತಿ ಸಾರಿಯೂ ಚಿಂತನೆಯೇ ಮಾಡ್ತಾ ಇರ್ತೇವೆ. ಒಮ್ಮೆ ಹೀಗೆ ಯಾಕೆ ನಾವು ಚಿಂತನೆ ಮಾಡೋದೇ ಇಲ್ಲ, ಅಥವಾ ಆ ಕುರಿತು ಯೋಚನೆಯೇ ನಾವು ಮಾಡೋದಿಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀಮತ್ ಸಿಂಹಾಸನೇಶ್ವರಿ ಲಲಿತಾ ಪರಮೇಶ್ವರಿ ತ್ರಿಪುರ ಸುಂದರಿ ರಾಜರಾಜೇಶ್ವರಿಯಾಗಿ ಇಡೀ ಬ್ರಹ್ಮಾಂಡವನ್ನು, ಅನೇಕ ಬ್ರಹ್ಮಾಂಡಗಳನ್ನು ಪರಿಪಾಲನೆ ಮಾಡ್ತಾ ತನ್ನ ಲೀಲಾ ವಿನೋದವನ್ನು ತೋರಿಸ್ತಾ ಇರುವಂತಹ ಜಗನ್ಮಾತೆ ನಮ್ಮನ್ನು ಅವಳ ನಾಮಸ್ಮರಣೆ ಮಾಡೋದಕ್ಕೆ ಬಿಟ್ಟಿರುವುದೇ ನಮ್ಮ ದೊಡ್ಡ ಪುಣ್ಯ. ಯಾವ್ಯಾವುದೋ ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ವೃಕ್ಷಗಳಾಗಿ ಹುಟ್ಟಿ ಕೊನೆಗೆ ಅವಳ ನಾಮಸ್ಮರಣೆಯನ್ನು ಮಾಡುವುದಕ್ಕೆ ಮನುಷ್ಯನಾಗಿ ಹುಟ್ಟಿದ್ದೇವೆ ನಾವು. ಎಲ್ಲವನ್ನೂ ಮಾಡಬಲ್ಲ ಸರ್ವಶಕ್ತಳಾದ ಜಗನ್ಮಾತೆ ನಮ್ಮ ಕಷ್ಟಗಳ ಒಳಗೆ ಏನೂ ಅಲ್ಲ. ಕ್ಷಣ ಮಾತ್ರದಲ್ಲಿ ನಮ್ಮ ಕ್ಷಣ ಯಾವ ಕ್ಷಣ ಅಂತ ನಾವು ಭಾವಿಸ್ತೀವಿ, ಆದರೆ ಆ ಜಗನ್ಮಾತೆಯ ಒಂದು ಕ್ಷಣ ಇದೆಯಲ್ಲ, ಆ ಒಂದು ಕ್ಷಣದಲ್ಲಿ ಎಷ್ಟೋ ಬ್ರಹ್ಮಾಂಡಗಳು ಹುಟ್ಟಿ ನಾಶವಾಗಿ ಹೋಗಿರುತ್ತೆ. ಆ ತಾಯಿ ಮನಸ್ಸು ಮಾಡಿದರೆ ಯಾವ ವ್ಯಕ್ತಿ ಮಾತನ್ನೇ ಆಡೋದಿಲ್ವೋ ಆ ವ್ಯಕ್ತಿ ಮಾತಾಡುವ ಹಾಗೆ ಮಾಡಬಲ್ಲಳು. ಅಥವಾ ಆ ಜಗನ್ಮಾತೆ, ಆ ತಾಯಿ ತನಗೆ ಹೇಗೆ ಬೇಕೋ ಹಾಗೆ ನಮ್ಮನ್ನು ನಿಯಂತ್ರಣ ಮಾಡಬಹುದು. ಅವಳ ಒಂದು ಕ್ಷಣ ಯೋಚನೆ ಮಾಡಿದರೆ ಸಾಕು, ನಮ್ಮ ಇಡೀ ದೇಹವನ್ನೇ ನಿಷ್ಕ್ರಿಯ ಮಾಡಿಬಿಡಬಹುದು. ಅಥವಾ ಅವಳು ಒಂದು ಕ್ಷಣ ಯೋಚನೆ ಮಾಡಿದರೆ ಊಹಿಸಲಾರದ ಶಕ್ತಿಯನ್ನು ನಮಗೆ ನೀಡಬಹುದು. ಇಡೀ ಜೀವನ ಅವಳ ನಾಮಸ್ಮರಣೆಯಲ್ಲಿ ಕಳೆಯುವ ಹಾಗೆ ಮಾಡಬಹುದು, ಅವಳನ್ನು ತೆಗಳುವ ಹಾಗೆ ಮಾಡಬಹುದು. ನಾವು ಏಳೋದಕ್ಕೂ ಸಾಧ್ಯ ಆಗದ ರೀತಿಯಲ್ಲಿ ಕೂರಿಸ್ಬಿಡಬಹುದು. ಅಂತಹ ಸರ್ವಶಕ್ತಳಾದ ಜಗನ್ಮಾತೆಯನ್ನು ನಾವು ಉಪಾಸನೆ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಉಪಾಸನೆ ಮಾಡ್ತಾ ಇದ್ದೀವಿ? ಲೌಕಿಕವಾದ ಸುಖಭೋಗಗಳಲ್ಲಿ ಬದುಕೋದಕ್ಕೆ. ಅವಳೇ ಇರುವಾಗ, ಆ ಜಗನ್ಮಾತೆಯೇ ಬೇಕು ಅನಿಸುವಾಗ, ಆ ಭಾವನೆಯಲ್ಲಿ ಬದುಕಿದಾಗ ಯಾವ ಸುಖಭೋಗಗಳು ಬೇಡ ಅನಿಸ್ಬಿಡತ್ತೆ. ಒಂದು ಘಟನೆ ನೆನಪಿಗೆ ಬರ್ತಾ ಇದೆ. ಒಂದು 5-6 ವರ್ಷಗಳ ಹಿಂದೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಮುಂಜಾನೆ 6 ಗಂಟೆ ಇನ್ನೇನು ನಂದಿಯನ್ನು ತಲುಪಬೇಕು ಅನ್ನೋ ಸಮಯಕ್ಕೆ ಒಂದು ಸ್ವಲ್ಪ ಹಿಂದೆ ಒಂದು ಮುದ್ದಾದ ಚಿಕ್ಕ ಮಗು ಕೂತ್ಕೊಂಡು ಬೆಟ್ಟವನ್ನೇ ನೋಡ್ತಾ ಕೂತ್ಕೊಂಡಿತ್ತು. ಯಾರೂ ಇಲ್ಲದ ಸಮಯದಲ್ಲಿ ಈ ಮಗು ಏನು ಮಾಡ್ತಿದೆ ಇಲ್ಲಿ ಅನ್ನೋ ಕುತೂಹಲಕ್ಕೆ ಹಾಗೆ ಹೋಗ್ತಾ ಮಾತಾಡಿಸ್ಕೊಂಡು ಹೋದೆ. ಎಲ್ಲಿದೆಯಾ, ಏನು ಇಷ್ಟು ಬೆಳಗ್ಗೆ ಎದ್ದು ಕೂತ್ಕೊಂಡ್ಬಿಟ್ಟಿದೆಯಲ್ಲ, ಎಲ್ಲಿ ಅಮ್ಮ? ಮೇಲಿದ್ದಾಳೆ. ಆಯಿತು ಮಾತಾಡಿಸ್ಕೊಂಡು, ಯಾಕಂದರೆ ಅಂಗಡಿಗಳಲ್ಲೇ ಇರೋದ್ರಿಂದ ಯಾರ್ದೋ ಮಗು ಕೂತ್ಕೊಂಡಿರುತ್ತೆ ಅಂದ್ಕೊಂಡು ಹೋದೆ ನಾನು ಮೇಲೆ. ದರ್ಶನ ಆಯಿತು, ಮನೆಗೆ ಬಂದ್ವಿ. 1-2 ದಿನ ಬಿಟ್ಟು ನನ್ನ ಗುರುಗಳನ್ನು ಭೇಟಿ ಹಾಕೋ ಹೋದಾಗ ಅವ್ರು ನನ್ನನ್ನು ನಗ್ತಾ ಇದ್ರು. ಯಾವತ್ತೂ ನಗದವರು ನನ್ನನ್ನು ನೋಡಿ ಇವತ್ತು ಯಾಕೆ ಹೀಗೆ ನಗ್ತಾ ಇದ್ದಾರೆ? ಆ ಪ್ರಶ್ನೆ ಮಾಡಿದಾಗ ಅವ್ರು ನನಗೆ ಹೇಳಿದ್ರು, ನೀನು ಎಷ್ಟು ದಡ್ಡ ಅಂದರೆ, ನೀನು ಏನು ಒಂದು ಮಗುನ ಮಾತಾಡಿಸ್ಕೊಂಡು ಹೋದ್ಯಲ್ಲ, ಆ ಮಗು ಎಷ್ಟು ಪುಣ್ಯಾತ್ಮ ಅನ್ನೋದು ನಿನಗೆ ಗೊತ್ತಾ? ನನಗೆ ಸಡನ್ನಾಗಿ ತುಂಬ ಶಾಕ್ ಆಯಿತು. ಆ ಮಗು ಈ ಭೂಮಿ ಮೇಲೆ ಇಲ್ಲ, ಎಷ್ಟೋ ವರ್ಷಗಳ ಹಿಂದೆ ತೀರಿ ಹೋಗಿದೆ ಆ ಮಗು. ಆ ಜಾಗದಲ್ಲಿ ಕೂತು
ಆ ಮಗುವಿಗೆ ಆ ದಿನ ಕೊನೆ ದಿನ ಸ್ವತಃ ಜಗನ್ಮಾತೆ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ಬಂದು ಅವಳಲ್ಲಿ ಐಕ್ಯಲಾಗೋದಕ್ಕೆ ಕರ್ಕೊಂಡು ಹೋಗೋ ದಿನ ಅದು. ನೀನು ಹಾಗೆ ಮಾತಾಡ್ಸ್ಕೊಂಡು ಹೊರಟೋಗ್ಬಿಟ್ಟೆ. ಒಂದು ಕ್ಷಣ ಹಿಂದೆ ತಿರುಗಿದರೆ ಸಾಕಾಗಿತ್ತು, ನೀನು ಆ ಜಗನ್ಮಾತೆಯನ್ನು ನೋಡ್ಬೋದಾಗಿತ್ತು. ಈ ಕ್ಷಣಕ್ಕೂ ಆ ಘಟನೆಯನ್ನು ನೆನೆಸ್ಕೊಂಡಾಗ ನನಗೆ ನೋವು ಆಗುತ್ತೆ, ಹಾಗೆ ಆ ತಾಯಿಯ ಕರುಣೆ ಅರ್ಥ ಆಗತ್ತೆ. ಒಂದು ಜೀವಿಯ ಅಥವಾ ಆತ್ಮಸ್ವರೂಪದ ಎಲ್ಲ ಪ್ರಾಣಿಗಳಲ್ಲಿಯೂ ಅವಳದ್ದೇ ಅಧಿಕಾರ. ನಾವು ಅಂದುಕೊಳ್ತಾ ಇರ್ತೀವಿ ಯಾವುದು ಪ್ರೇತಾತ್ಮ ಇದೆ, ಜೀವಾತ್ಮ ಬೇರೆ. ಅಲ್ಲ, ಎಲ್ಲ ಆತ್ಮಗಳನ್ನು ಅಥವಾ ಜೀವದಲ್ಲಿರುವಂತಹ ವ್ಯಕ್ತಿಗಳನ್ನು ರಕ್ಷಿಸುವವಳು, ಕಾಪಾಡುವವಳು ಆ ತಾಯಿ ಜಗನ್ಮಾತೆಯೇ. ನನಗದನ್ನು ಅರ್ಥ ಮಾಡಿಸಿದ್ರು ಅವರು. ಯಾಕೆ ಆತ್ಮಗಳನ್ನು ಹೆದರ್ಕೊಳ್ಬೇಕಾಗತ್ತೆ? ಆತ್ಮಗಳು ಭಗವಂತನನ್ನು ತೋರಿಸ್ತಾರೆ. ಎಲ್ಲಿಯವರೆಗೂ ಈ ದೇಹದಲ್ಲಿ ಆತ್ಮವಿದೆಯೋ ನಾವು ಅಲ್ಲಿವರೆಗೂ ಏನು ಹೇಳ್ತಾ ಇರ್ತೀವಿ? ಪರಮಾತ್ಮ ಸ್ವರೂಪ ಆತ್ಮ, ಪರಬ್ರಹ್ಮ ಸ್ವರೂಪ ಆತ್ಮ, ಆ ದೈವದ ಅಂಶ ಆತ್ಮ ಅಂತ. ಶರೀರ ಬಿಟ್ಟು ಹೋದ ಕ್ಷಣಕ್ಕೆ ಆ ಆತ್ಮವನ್ನು ನೋಡಿ ನಾವು ಬೆದರುತ್ತೀವಿ. ಅಲ್ಲಿ ದೈವತ್ವವನ್ನು ಕಾಣೋದೇ ಇಲ್ಲ. ಯಾಕಂದರೆ ಆ ಆತ್ಮವೇ ಪರಮಾತ್ಮ ಅನ್ನುವ ಸತ್ಯ ತಿಳಿದಿದ್ದರೂ ಆ ಕ್ಷಣಕ್ಕೆ ನಾವು ಅದನ್ನು ಭಯಸ್ವರೂಪದಲ್ಲಿ ನೋಡ್ತಾ ಹೋಗ್ತೇವೆ. ಆ ಒಂದು ಘಟನೆ ಈ ಕ್ಷಣಕ್ಕೂ ನನಗೆ ನೆನೆಸ್ಕೊಂಡ್ರೆ ಆ ಇಡೀ ದೇಹ ರೋಮಾಂಚನ ಆಗುತ್ತೆ. ಆತ್ಮದ ಜೊತೆ ಮಾತಾಡೋದಷ್ಟು ಸುಲಭನಾ? ಅವರು ಅದಾದಮೇಲೆ ಬೇರೆ ಬೇರೆ ರೀತಿಯಲ್ಲಿ ಏನೇನು ನಡೆದಿರಬಹುದು, ಆದರೆ ಮೊದಲನೇ ಸಲ ಒಂದು ಚಿಕ್ಕ ಮಗುವಾಗಿದ್ದ ಆ ಆತ್ಮವನ್ನು ನೆನೆಸ್ಕೊಳ್ಳಿದ್ರೂ ಆ ತಾಯಿಯ ಮಹಿಮೆಯನ್ನು ನನಗೆ ಅರ್ಥ ಆಗತ್ತೆ. ಇದೆಲ್ಲ ಆದಮೇಲೆ ಆ ಭಗವತಿಯನ್ನು ಕಾಣಲೇಬೇಕು ಅನ್ನೋ ಹಠ. ಆಗ ಅವರು ಒಂದು ಮಾರ್ಗವನ್ನು ತೋರಿಸ್ತಾರೆ. ಇಸ್ ದ ಬ್ರೈಟ್ನೆಸ್. ನಮ್ಮ ಕಣ್ಣುಗಳು ಕೂಡ ಸಹಿಸಲಾಗದಷ್ಟು ದೊಡ್ಡ ಚೇತನ ಶಕ್ತಿ ಆ ಜಗನ್ಮಾತೆ. ಆ ಅನುಭವ ಹೇಗೆ ಹೇಳಕ್ಕೆ ಸಾಧ್ಯ? ಆ ಪ್ರಕಾಶದ ಮುಂದೆ ಎಲ್ಲ ಅಂಧಕಾರವು ನಾಶವಾಗಿ ಹೋಗ್ಬಿಡತ್ತೆ. ಆ ದಿವ್ಯ ಪ್ರಕಾಶ ಸಹಸ್ರ ಸೂರ್ಯರು ಕೂಡ ಆ ಪ್ರಭೆ ಮುಂದೆ ಏನೂ ಅಲ್ಲ. ಅದು ಆ ಜಗನ್ಮಾತೆಯ ಪ್ರಭೆ. ಅವಳ ಆ ದಿವ್ಯ ಪಾದಗಳು ಹೇಗೆ ಅಂದರೆ, ಆಗತಾನೇ ಹುಟ್ಟಿರೋ ಮಗುವಿನ ಪಾದಗಳು ಹೇಗೆ ಕೆಂಬಣ್ಣದಲ್ಲಿರುತ್ತೋ ಅಂತಹ ಸಾವಿರ ಮಕ್ಕಳ ಪಾದಗಳನ್ನು, ಕೆಂಬಣ್ಣವನ್ನು ಒಂದೆಡೆ ಇಟ್ಟರೆ ಯಾವ ಬಣ್ಣ ಬರುತ್ತೋ ಅದನ್ನೂ ಮೀರಿಸುವಂತಹದ್ದು ಆ ಜಗನ್ಮಾತೆಯ ಪಾದಗಳು. ಅಷ್ಟು ಸುಂದರವಾದ ಪಾದಗಳನ್ನು ನಂಬಿರುವ ನಮಗೆ ಲೌಕಿಕ ಬದುಕಿನ ಕೆಲವೊಂದು ಕಹಿ ಘಟನೆಗಳು, ದುಃಖಗಳು ಹೆಚ್ಚಾಗ್ಬಿಡುತ್ತಾ? ಹಿಡಿದರೆ ಅವಳ ಪಾದವನ್ನು ಹಿಡಿಬೇಕು. ನೀನೇ ಗತಿ. ಉಪಾಸನೆ ಮಾಡಿದರೆ ಅವಳ ಉಪಾಸನೆ ಮಾಡಬೇಕು. ಬೇರೆ ಬೇರೆ ದೇವತೆಗಳನ್ನು ಬೇರೆ ಬೇರೆ ರೂಪದಲ್ಲಿ ಉಪಾಸನೆ ಮಾಡಿ ಕೊನೆಯ ಜನ್ಮ ಇದೆ ಅನ್ನುವಾಗ ಶ್ರೀವಿದ್ಯೆಯ ಉಪಾಸನೆ ಬರುತ್ತೆ, ಲಲಿತಾ ಪರಮೇಶ್ವರಿಯ ನಾಮಸ್ಮರಣೆ ಬರುತ್ತೆ. ಸ್ವತಃ ಹಯಗ್ರೀವ ದೇವರು ಹೇಳ್ತಾರೆ, ವಿಷ್ಣುವಿನ ಪ್ರತಿಶ್ವಾಸದಲ್ಲಿಯೂ ಕೂಡ ಸಾವಿರ ಬ್ರಹ್ಮಾಂಡಗಳು ಹುಟ್ಟಿ ನಾಶವಾಗ್ತಿರುತ್ತಂತೆ. ಆದರೆ ಜಗನ್ಮಾತೆ ಆ ಮಹಾವಿಷ್ಣುವಿಗೂ ಅಧಿಷ್ಠಾತ್ರಿ ದೇವಿ. ಆ ಮಹಾವಿಷ್ಣುವೇ ಅವಳನ್ನು ಯೋಗಮಾಯೆಯಾಗಿ ಆರಾಧಿಸ್ತಾನೆ. ಅಂಥ ಪರಮೇಶ್ವರಿಯನ್ನು ಉಪಾಸನೆ ಮಾಡೋದು ಅದೊಂದು ಖುಷಿ. ಆ ಸಡಗರ, ದುಃಖಗಳನ್ನು, ನೋವನ್ನು, ಮನಸ್ಸನ್ನು, ಹಿಡಿತವನ್ನು ಯಾರು ಬಯಸ್ತೀವಿ ಅವರು ಜಗನ್ಮಾತೆಗೆ ಶರಣಾಗಬೇಕು. ಅವಳ ಉಪಾಸನೆಯನ್ನು ಮಾಡ್ತಾ ಹೋಗಬೇಕು. ಬದುಕಿನ ನಿಜ ಸತ್ಯವನ್ನು ತಿಳಿಸಿಕೊಡ್ತಾ ಹೋಗ್ತಾಳೆ. ಪ್ರತಿ ಕ್ಷಣವೂ ನಾನಿದ್ದೀನಿ ನಿನ್ನ ಜೊತೆ ಅನ್ನುವ ಭಾವನೆಯನ್ನು ಬರೆಸ್ತಾ ಹೋಗ್ತಾಳೆ. ಆ ಶಕ್ತಿಯನ್ನು ತುಂಬ್ತಾ ಹೋಗ್ತಾಳೆ. ಸಾವಿರ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡ್ತಾ ಹೋಗ್ತಾಳೆ. ಅದೇ ಆ ಪರಮೇಶ್ವರಿ, ಲಲಿತಾ ಪರಬ್ರಹ್ಮ ಸ್ವರೂಪಿಣಿ. ಅಂಧಕಾರಮಯವಾದ ಈ ಜೀವನದ ಕಷ್ಟ ಕಾರ್ಪಣ್ಯಗಳು ಅವಳ ನಾಮವನ್ನುವ ಜ್ಯೋತಿಯಲ್ಲಿ ಕರಗಿ ಹೋಗ್ಬಿಡುತ್ತೆ. ಬೇರೇನೂ ಬೇಡವಾಗಿರುವುದಿಲ್ಲ. ಶೂನ್ಯ ಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತಾಳೆ. ಆ ಆದಿಗೆ ಹೋಗುವುದೇ ದೊಡ್ಡ ಸಾಧನೆ. ಮನಸ್ಸನ್ನು ಹಿಡಿತಕ್ಕೆ ತಂದು ನಿಲ್ಲಿಸಬೇಕಲ್ಲ.
ಆ ಸಾಧನಾ ಹಾದಿ ಕಠಿಣವಾದರೂ ಅಸಾಧ್ಯ ಅಲ್ಲ. ಲೋಕಮಾತೆಯಾದ ಆ ಜಗನ್ಮಾತೆಯನ್ನು ಮಹಾರಾಜ್ಞಿಯಾಗಿ ನೋಡೋದಕ್ಕಿಂತ ಲಲಿತಾಂಬಿಕೆಯಾಗಿ ನೋಡಿದ್ರೆ ಬೇಗ ಅವಳ ಕೃಪಾ ಕಟಾಕ್ಷ ದೊರೆತು ಹೋಗುತ್ತೆ. ಈ ಹಿಂದೆ ಹುಣ್ಣಿಮೆಯಿಂದ ಬಹಳಷ್ಟು ಜನ ಆ ಜಗನ್ಮಾತೆಯ ಒಂದು ಮಂತ್ರವನ್ನು ಅನುಷ್ಠಾನ ಕೂತ್ಕೊಂಡ್ರು. ಬಹಳಷ್ಟು ಜನರ ಅನುಭವ ಒಂದೇ ತೆರನಾಗಿ ಇಲ್ಲದಿದ್ದರೂ ಅವರಿಗೆ ಈ ಇಷ್ಟು ವರ್ಷಗಳ ಆಧ್ಯಾತ್ಮ ಸಾಧನೆಯಲ್ಲಿ ಸಿಗದ ಕೆಲವೊಂದು ಘಟನೆಗಳು, ಆ ಅನುಭವಗಳು ಮೊದಲನೇ ದಿನದಿಂದಲೇ ಆಗ್ತಾ ಹೋಗ್ತು. ನನಗೂ ಒಂದು ಹೊಸ ಪಾಠ. ಆ ತಾಯಿ ಅವಳ ಕೃಪಾದೃಷ್ಟಿಯನ್ನು ಹೇಗೆ ಬೀರ್ತಾಳೆ, ಯಾರ ಮೇಲೆ ಬೀರ್ತಾಳೆ, ಹೆಂಗೆ ಬೀರ್ತಾಳೆ ಗೊತ್ತಾಗೋದಿಲ್ಲ. ಕೆಲವರಿಗೆ ಅವರೆಲ್ಲರ ಸಮಸ್ಯೆಗಳನ್ನು ಅವರ ಮೂಲಕನೇ ತೋರಿಸ್ಕೊಟ್ಲು, ಅಥವಾ ಕೆಲವರಿಗೆ ತಾನಿರುವ ಶಕ್ತಿಯನ್ನು, ತನ್ನ ಪ್ರಭೆಯನ್ನು ತೋರಿಸಿದ್ಲು. ಆ ಮಂತ್ರಶಕ್ತಿ ಏನು ಅನ್ನೋದನ್ನು ಅವರಿಗೆ ಅರಿವು ಮಾಡಿಸಿದ್ರು. ಯಾರು ಪರೀಕ್ಷೆಗೆ ನಿಂತಿದ್ರು ಆ ಪರೀಕ್ಷೆಯನ್ನು ಕೂಡ ಅವರು ಸೋತು, ಇಲ್ಲ ನೀವು ಹೇಳಿದ್ದು ಸತ್ಯ ಅನ್ನೋ ಹಾಗೆ ಮಾಡಿದ್ಲು. ನನ್ನದೇನಿದೆ ಇದರಲ್ಲಿ? ಅವರನ್ನೋದೆಲ್ಲವೂ ನೀವು ಕೊಟ್ಟದ್ದು. ನಾವು ಕೊಡೋದಕ್ಕೆ ಯಾರು, ತಗೊಳ್ಳೋದಕ್ಕೆ ಯಾರು? ದಾರಿ ಅವಳು ತೋರಿಸ್ತಾಳೆ, ಅವಳದ್ದೇ ಇಚ್ಛೆ. ಜಗನ್ಮಾತೆಯನ್ನು ನಿಷ್ಕಾಮ ಭಕ್ತಿಯಿಂದ ಪೂಜೆ ಮಾಡಿ, ಶ್ರೀವಿದ್ಯೆಯನ್ನು ಕಲಿಯೋ ಉಪಾಸನೆಗೆ ಅಥವಾ ಬೇರೆ ಯಾವುದಕ್ಕೂ ಬಳಸ್ಕೊಳ್ಳೋ ಬದಲು ಮೋಕ್ಷದ ಹಾದಿಗೆ ಬಳಸ್ಕೊಳ್ಳಿ, ಮಾನಸಿಕ ನೆಮ್ಮದಿಗೆ ಬಳಸ್ಕೊಳ್ಳಿ. ಆ ತಾಯಿ ಖಂಡಿತ ಎಲ್ಲರಿಗೂ ಅನುಗ್ರಹ ಮಾಡ್ತಾಳೆ. ಕೆಟ್ಟ ಮಕ್ಕಳಿರಬಹುದು, ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕೆಟ್ಟ ತಾಯಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯ ವಿದ್ಯಾಂ ಚ ಧೀಮಹಿ ಬುದ್ಧಿಂ ಯಾನ ಪ್ರಚೋದಯಾತ್ ಅನ್ನೋ ಹಾಗೆ ಆ ಲಲಿತಾ ಪರಮೇಶ್ವರಿಯನ್ನು ಪ್ರತಿಕ್ಷಣವೂ ಅವಳ ನಾಮಸ್ಮರಣೆಯನ್ನು ಮಾಡ್ತಾ ಅವಳ ದಿವ್ಯ ಚರಣಗಳನ್ನು ನೋಡುವ ಭಾಗ್ಯ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ, ಅವಳ ಕುರಿತಾದ ಅಲ್ಪ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಶ್ರೀಮಾತ್ರೇ ನಮಃ.